ನಮಸ್ತೆ ಯುವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹೆಸರು ಅಕ್ಷಯ್. ಈ ವಿಡಿಯೋದಲ್ಲಿ ನಾವು KSET 2024 ಕೇಳಿರೋಂಥ ODE ಕ್ವಶನ್ಸ್ದು ಕಂಪ್ಲೀಟ್ ಸೊಲ್ಯೂಷನ್ಸ್ನ ಈ ವಿಡಿಯೋದಲ್ಲಿ ನಾನು ಡಿಸ್ಕಸ್ ಮಾಡ್ತೇನೆ. ODE ಆರ್ಡಿನರಿ ಡಿಫರೆನ್ಷಿಯಲ್ ಇಕ್ವೇಷನ್ಸ್ ತುಂಬ ಇಂಪಾರ್ಟೆಂಟ್ ಚಾಪ್ಟರು. ತುಂಬ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ, ತುಂಬ ಜನ ಸ್ಟೂಡೆಂಟ್ಸ್ ಅದನ್ನು ಸ್ಕಿಪ್ ಮಾಡ್ತಾರೆ. ಬಿಕಾಸ್ ಕ್ಯಾಲ್ಕುಲೇಷನ್ಸ್ ಇರುತ್ತೆ ಆ್ಯಂಡ್ ಸೊಲ್ಯೂಷನ್ಸ್ ಲೆಂತಿ ಬರುತ್ತೆ ಅಂತ ಅದನ್ನು ಸ್ಕಿಪ್ ಮಾಡ್ತಾ ಇರ್ತಾರೆ. ಬಿಕಾಸ್ ಆಫ್ ಕ್ಯಾಲ್ಕುಲೇಷನ್ಸು, ಅದರಲ್ಲಿ ಇಂಟಿಗ್ರೇಷನ್ ಅದೆಲ್ಲ ಯೂಸ್ ಮಾಡೋದ್ರಿಂದ ಅದನ್ನು ಸ್ಕಿಪ್ ಮಾಡ್ತಾ ಇರ್ತಾರೆ. ಬಟ್ ಇದರಿಂದ ತುಂಬ ಮಾರ್ಕ್ಸ್ ನೀವು ಸ್ಕೋರ್ ಮಾಡ್ಬೋದು. ಈ ಸರಿ ನೀವು 2024 ನೋಡಿದರೆ ಆಲ್ಮೋಸ್ಟ್ 5 to 6 ಕ್ವಶನ್ಸ್ ಕೇಳಿದ್ದಾರೆ. ಅಂದರೆ ಆಲ್ಮೋಸ್ಟ್ ಯುಗೆ 12 ಮಾರ್ಕ್ಸ್ ಈ ಒಂದು ಚಾಪ್ಟರ್ನಿಂದ ಬಂದಿದೆ ನಿಮಗೆ. ಅಂದರೆ ನೀವು ನೆಕ್ಸ್ಟು ಕೂಡ ಇದರಿಂದ ಮಿನಿಮಮ್ 10 to 15 ಮಾರ್ಕ್ಸ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ODEಯಿಂದ. ಓಕೆ, ಅಷ್ಟು ಇಂಪಾರ್ಟೆಂಟ್ ಚಾಪ್ಟರ್ ಇದು ಕೂಡ. ಓಕೆ, ಇದನ್ನು ನೆಗ್ಲೆಕ್ಟ್ ಮಾಡಬೇಡಿ ODEನ. ಓಕೆ, ಇದರಲ್ಲಿ ಬೇಸಿಕ್ ಲೈಕ್ ಪರ್ಟಿಕ್ಯುಲರ್ ಇಂಟಿಗ್ರಲ್ ಹೆಂಗೆ ಫೈಂಡ್ ಔಟ್ ಮಾಡೋದು, ಸೊಲ್ಯೂಷನ್ಸ್ ಆಫ್ ಫಸ್ಟ್ ಆರ್ಡರ್ ಫಸ್ಟ್ ಡಿಗ್ರಿ ಡಿಫರೆನ್ಷಿಯಲ್ ಇಕ್ವೇಷನು, ಕಾಚಿ ಡಿಫರೆನ್ಷಿಯಲ್ ಇಕ್ವೇಷನು ಆ್ಯಂಡ್ ಲೆಜೆಂಡರ್ಸ್ ಡಿಫರೆನ್ಷಿಯಲ್ ಇಕ್ವೇಷನ್ಸು. ಓಕೆ, ಸಿಸ್ಟಮ್ ಆಫ್ ಇಕ್ವೇಷನ್ಸ್ದು ಆ್ಯಂಡ್ ಕ್ರಿಟಿಕಲ್ ಪಾಯಿಂಟ್ಸ್, ನೇಚರ್ ಆಫ್ ಕ್ರಿಟಿಕಲ್ ಪಾಯಿಂಟ್ಸ್ದು ಇಂಥವು ನೋಡ್ಕೊಳ್ಳಿ, ಇಂಪಾರ್ಟೆಂಟ್ ಇರುತ್ತೆ. ಆ್ಯಂಡ್ ಪ್ಯಾರಾಮೀಟರ್, ವೇರಿಯೇಷನ್ ಆಫ್ ಪ್ಯಾರಾಮೀಟರ್ ಮೆಥಡು. ಓಕೆ, ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಹೆಂಗೆ ಫೈಂಡ್ ಔಟ್ ಮಾಡೋದು, ಎಕ್ಸಾಕ್ಟ್ ಡಿಫರೆನ್ಷಿಯಲ್ ಇಕ್ವೇಷನು. ಇಷ್ಟು ನೋಡಿಕೊಂಡ್ರೂ ಸಾಕು, ಇದ್ರ ಮೇಲೆ ನಿಮ್ಗೆ ಕವರ್ ಆಗಿದೆ ಎಲ್ಲ ಕ್ವಶನ್ಸು. ಮ್ಯಾಕ್ಸಿಮಮ್ ನೀವು ಮಿನಿಮಮ್ ಇದರಲ್ಲಿ ಸಪೋಸ್ ಒಂದು 6 ಕ್ವಶನ್ಸ್ ಕೇಳಿದ್ರೆ ಅಟ್ಲೀಸ್ಟ್ ಒಂದು 4 to 5 ಕ್ವಶನ್ಸ್ ಮಾಡೋದಾದರೆ ನಿಮಗೆ ಎಷ್ಟು ಸ್ಕೋರ್ ಅನ್ನೋದಾಗುತ್ತೆ. ಓಕೆ, ಅದರಿಂದ ತುಂಬ ಇಂಪಾರ್ಟೆಂಟು. ಓಕೆ, ಅದರಿಂದ ನಿಮಗೆ ಮ್ಯಾಕ್ಸಿಮಮ್ ಇದು ಲಾಸ್ಟ್ ಇಯರ್ ಪ್ಯಾಟ್ರನ್ ಟೈಪ್ ಕ್ವಶನ್ಸೇ ಕೊಡೋ ಚಾನ್ಸಸ್ ಇರುತ್ತೆ. ಅದರಿಂದ ನಾನು ಸೊಲ್ಯೂಷನ್ಸ್ನ ಡಿಸ್ಕಸ್ ಮಾಡ್ತಾ ಇದ್ದೇನೆ. ಓಕೆ, ನಿಮಗೆ ಕಾನ್ಸೆಪ್ಟ್ ಅನ್ನೋದು ಹೆಲ್ಪ್ ಆಗುತ್ತೆ ನೆಕ್ಸ್ಟ್ ಎಕ್ಸಾಮ್ಗೆ. ಪರ್ಟಿಕ್ಯುಲರ್ ಇಂಟಿಗ್ರಲ್ ಆಫ್ ಇದು ಕೊಟ್ಟಿದೆ ನಮಗೆ y" ಪ್ಲಸ್ ಒಮೆಗಾ ಸ್ಕ್ವೇರ್ y ಈಸ್ ಈಕ್ವಲ್ ಟು ಸೈನ್ ಒಮೆಗಾ ಎಕ್ಸ್ ಆ್ಯಂಡ್ ಟ್ಯಾನ್ ಒಮೆಗಾ ಎಕ್ಸ್. ಇಲ್ಲಿ ನೀವು ಅಬ್ಸರ್ವ್ ಮಾಡಿದರೆ RHS ಸೈಡ್ ಏನಿದೆ ಫಂಕ್ಷನ್ನು, ಇದು ನಮಗೆ ಯಾವುದೇ ಸ್ಟ್ಯಾಂಡರ್ಡ್ ಫಾರ್ಮಲ್ಲಿಲ್ಲ. ಓಕೆ, ಅಂದರೆ ಸ್ಟ್ಯಾಂಡರ್ಡ್ ಫಾರ್ಮ್ ಅಂದರೆ ಫಂಕ್ಷನ್ ಅನ್ನೋದು e⁴ ಇರಬೇಕು, ಇಲ್ಲಾಂದರೆ ಸೈನ್ AX, ಇಲ್ಲಾಂದರೆ ಕಾಸ್ AX, ಇಲ್ಲಾಂದರೆ e⁴ ಇಂಟು ಸಮ್ ಫಂಕ್ಷನ್ v. ಓಕೆ, ಈ ಫಾರ್ಮೇಟ್, ಇಲ್ಲಾಂದರೆ ಪೊಲಿನಾಮಿಯಲ್ ಫಂಕ್ಷನ್ನು. ಈ ಫಾರ್ಮೇಟಲ್ಲಿದ್ದರೆ ನಿಮಗೆ ಪರ್ಟಿಕ್ಯುಲರ್ ಇಂಟಿಗ್ರಲ್ ಫೈಂಡ್ ಔಟ್ ಮಾಡೋದ್ರಿಗೆ ಸ್ಟ್ಯಾಂಡರ್ಡ್ ಮೆಥಡ್ಸ್ ಇದೆ, ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಬಟ್ ಇದು ನಮಗೆ ಸ್ಟ್ಯಾಂಡರ್ಡ್ ಫಾರ್ಮಲ್ಲಿಲ್ಲ. ಇದನ್ನು ಏನು ಮಾಡಬೇಕು ಅಂದರೆ ಇದನ್ನು ಡೈರೆಕ್ಟಾಗಿ ನೀವು ವೇರಿಯೇಷನ್ ಆಫ್ ಪ್ಯಾರಾಮೀಟರ್ ಮೆಥಡ್ ಯೂಸ್ ಮಾಡಿ ಸಾಲ್ವ್ ಮಾಡ್ಬೋದು. ಇದನ್ನು ಫಸ್ಟ್ ಸಿಂಪ್ಲಿಫೈ ಮಾಡ್ಕೊಳ್ಳೋಣ. y" ಪ್ಲಸ್ ಒಮೆಗಾ ಸ್ಕ್ವೇರ್ y ದಟ್ ಈಸ್ ಈಕ್ವಲ್ ಟು ಸೈನ್ ಆಫ್ ಒಮೆಗಾ ಎಕ್ಸ್ ಇಂಟು ಟ್ಯಾನ್ ಆಫ್ ಒಮೆಗಾ ಎಕ್ಸ್. ಓಕೆ, ಇವಾಗ ಸೈನ್ ಆಫ್ ಒಮೆಗಾ ಎಕ್ಸ್, ಟ್ಯಾನ್ ಆಫ್ ಒಮೆಗಾ ಎಕ್ಸ್ನ ಸೈನ್ ಆಫ್ ಒಮೆಗಾ ಎಕ್ಸ್ ಅಂತ ಬರ್ಕೊತೀನಿ ಬೈ ಕಾಸ್ ಆಫ್ ಒಮೆಗಾ ಎಕ್ಸ್ ಅಂತ ಬರ್ಕೊತೀನಿ. ಓಕೆ, ಬಿಕಾಸ್ ಟ್ರಿಗ್ನಾಮೆಟ್ರಿಕ್ ಫಾರ್ಮುಲಾ ಯೂಸ್ ಮಾಡಿ. ಟ್ಯಾನ್ ಟೀಟಾ ಅಂದರೆ ಏನು, ಸೈನ್ ಟೀಟಾ ಬೈ ಕಾಸ್ ಟೀಟಾ. ಸೇಮ್ ಇಲ್ಲೂ ಕೂಡ ಅದನ್ನೇ ಯೂಸ್ ಮಾಡಿದ್ದೀನಿ. ಟೀಟಾ ಹತ್ರ ಒಮೆಗಾ ಎಕ್ಸ್ ಇದೆ, ಇದನ್ನು ಸೈನ್ ಸ್ಕ್ವೇರ್ ಒಮೆಗಾ ಎಕ್ಸ್ ಅಂತ ಬರೀತೀನಿ ಬೈ ಕಾಸ್ ಒಮೆಗಾ ಎಕ್ಸ್. ಅಗೇನ್ by using trigonometric identity, sin square theta plus cos square theta equal to 1. ನಮಗೆ sin square theta ಬೇಕು, ಇದನ್ನು ಈ ಸೈಡ್ ಕಳಿಸಿದರೆ 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ, ಅಂದರೆ ಥೀಟಾ ಹತ್ರ ಒಮೆಗಾ ಎಕ್ಸ್ ಇದೆ, ಅದನ್ನು ರಿಪ್ಲೇಸ್ ಮಾಡಿ 1 ಮೈನಸ್ ಕಾಸ್ ಸ್ಕ್ವೇರ್ ಒಮೆಗಾ ಎಕ್ಸ್ ಬೈ ಕಾಸ್ ಒಮೆಗಾ ಎಕ್ಸ್. ಇವಾಗ ಇದನ್ನು ಸಿಂಪ್ಲಿಫೈ ಮಾಡಿದರೆ 1 ಬೈ ಕಾಸ್ ಒಮೆಗಾ ಎಕ್ಸ್ ಮೈನಸ್ ಕಾಸ್ ಸ್ಕ್ವೇರ್ ಒಮೆಗಾ ಎಕ್ಸ್ ಬೈ ಒಮೆಗಾ ಎಕ್ಸ್. ಇದು ಕ್ಯಾನ್ಸಲ್ ಆಗುತ್ತೆ. ಆ್ಯಂಡ್ ಒನ್ ಮೋರ್ 1 ಬೈ ಕಾಸ್ ಟೀಟಾ ಅಂದರೆ ಸೀಕೆಂಟ್ ಟೀಟಾ ಅಂತ ಬರೀಬೋದು. ರೆಸಿಪ್ರೋಕಲ್ಸ್ ಅಂದರೆ ಇಲ್ಲಿ 1 ಬೈ ಕಾಸ್ ಒಮೆಗಾ ಎಕ್ಸ್ನ ಸೀಕೆಂಟ್ ಒಮೆಗಾ ಎಕ್ಸ್ ಅಂತ ಬರೀಬೋದು, ಮೈನಸ್ ಇದು ಕಾಸ್ ಒಮೆಗಾ ಎಕ್ಸ್. ನೋಡಿ ಎಷ್ಟು ಈಸಿಯಾಗಿ ಸಿಂಪ್ಲಿಫೈ ಆಯಿತು. y" ಪ್ಲಸ್ ಒಮೆಗಾ ಸ್ಕ್ವೇರ್ y. ಇದು ಇದ್ರಿಗೆ ನಮಗೆ ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಪರ್ಟಿಕ್ಯುಲರ್ ಇಂಟಿಗ್ರಲ್ ಫೈಂಡ್ ಔಟ್ ಮಾಡ್ಬೋದು. ಕಾಸ್ ಒಮೆಗಾ ಎಕ್ಸ್ ಇದೆ, ಇದಕ್ಕೆ ಸ್ಟ್ಯಾಂಡರ್ಡ್ ಫಾರ್ಮ್ ಇದೆ, ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಸೀಕೆಂಟ್ ಒಮೆಗಾ ಎಕ್ಸ್, ಇದಕ್ಕೆ ನೀವು ವೇರಿಯೇಷನ್ ಆಫ್ ಪ್ಯಾರಾಮೀಟರ್ ಮೆಥಡ್ನ ಯೂಸ್ ಮಾಡಬೇಕು. ಫಸ್ಟ್ ಇದ್ರ ಕಾಂಪ್ಲಿಮೆಂಟ್ರಿ ಫಂಕ್ಷನ್ ಫೈಂಡ್ ಔಟ್ ಮಾಡೋಣ. ಓಕೆ, ನಿಮ್ಗೆ ಗೊತ್ತಿರಬೇಕು y" ಇದನ್ನು d² ಅಂತಲೂ ಬರೀಬೋದು. d² ಪ್ಲಸ್ ಒಮೆಗಾ ಸ್ಕ್ವೇರ್ y ಅಂತಲೂ ಬರ್ಕೊಬೋದು. ಓಕೆ, ಸೀಕೆಂಟ್ ಒಮೆಗಾ ಎಕ್ಸ್ ಮೈನಸ್ ಕಾಸ್ ಒಮೆಗಾ ಎಕ್ಸ್
ಇದರಿಂದ ಡಿ ಸ್ಕ್ವೇರ್ ಪ್ಲಸ್ ಒಮೆಗಾ ಸ್ಕ್ವೇರ್ ಇಂಟು ವೈ ಅಂತ ಬರ್ಕೊತೀನಿ. ಸೀಕೆಂಟ್ ಒಮೆಗಾ ಎಕ್ಸ್ ಮೈನಸ್ ಕಾಸ್ ಒಮೆಗಾ ಎಕ್ಸ್. ಓಕೆ, ಇದರಿಂದ ಕಾಂಪ್ಲಿಮೆಂಟ್ರಿ ಫಂಕ್ಷನ್ನ ಫಸ್ಟ್ ಆಕ್ಸಲರಿ ಇಕ್ವೇಷನ್ ಬರೀರಿ. ಡಿ ಸ್ಕ್ವೇರ್ ಪ್ಲಸ್ ಒಮೆಗಾ ಸ್ಕ್ವೇರ್ ಈಕ್ವಲ್ ಟು 0, ಡಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಮೈನಸ್ ಒಮೆಗಾ ಸ್ಕ್ವೇರ್, ಡಿ ಈಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ಐಯೋಟಾ ಒಮೆಗಾ. ಇದರಲ್ಲಿ ಇದು ಕಾಂಪ್ಲೆಕ್ಸ್ ರೂಟ್ಸ್, ಐಯೋಟಾ ಬಂದಿದೆ, ಇದು ಕಾಂಪ್ಲೆಕ್ಸ್ ರೂಟ್ಸು. ಅಂದರೆ ಆಲ್ಫಾ ಇಸ್ ಈಕ್ವಲ್ ಟು 0 ಆಗುತ್ತೆ, ಬೀಟಾ ಇಸ್ ಈಕ್ವಲ್ ಟು ಒಮೆಗಾ. ಅಂದರೆ ಕಂಪೇರ್ ಮಾಡಿ, ಕಾಂಪ್ಲೆಕ್ಸ್ ರೂಟ್ಸ್ ಬಂದಾಗ ಪರ್ಟಿಕ್ಯುಲರ್ ಇಂಟಿಗ್ರಲ್ ಏನಾಗುತ್ತೆ, ಆಲ್ಫಾ ಪ್ಲಸ್ ಐಯೋಟಾ ಬೀಟಾ ಈ ಫಾರ್ಮೇಟಲ್ಲಿ ಏನಾದರೂ ಬಂದರೆ ಪರ್ಟಿಕ್ಯುಲರ್ ಇಂಟಿಗ್ರಲ್ ಏನಾಗುತ್ತೆ ಅಂದರೆ ಇ ಪವರ್ ಆಫ್ ಆಲ್ಫಾ ಎಕ್ಸ್ c1 ಕಾಸ್ ಬಿ ಎಕ್ಸ್ ಪ್ಲಸ್ c2 ಸೈನ್ ಬೀಟಾ ಎಕ್ಸ್ ಈಗ ಬರುತ್ತೆ ಪರ್ಟಿಕ್ಯುಲರ್ ಇಂಟಿಗ್ರಲ್ಲು. ಇಲ್ಲಿ ಆಲ್ಫಾ 0 ಇರೋದ್ರಿಂದ ಈ ಟರ್ಮ್ 1 ಆಗುತ್ತೆ, ಇ ಪವರ್ ಆಫ್ 0 ವ್ಯಾಲ್ಯೂ 1. ಓಕೆ, ಅದರಿಂದ ಇದು ಕಾಂಪ್ಲಿಮೆಂಟ್ರಿ ಫಂಕ್ಷನ್. ಓಕೆ, ಕಾಂಪ್ಲಿಮೆಂಟ್ರಿ ಫಂಕ್ಷನ್ ಏನಾಗುತ್ತೆ ಅಂದರೆ ಕಾಂಪ್ಲಿಮೆಂಟ್ರಿ ಫಂಕ್ಷನ್ ವಿ ಗೆಟ್ c1, ಇಲ್ಲಿ ಆಲ್ಫಾ 1, ಆಲ್ಫಾ 0 ಬೀಟಾ 1. ಓಕೆ, c1, ಓಕೆ, ಇದರಲ್ಲಿ ಬೀಟಾ ಒಮೆಗಾ, ಕಂಪೇರ್ ಮಾಡಿದರೆ ಆಲ್ಫಾ 0 ಬೀಟಾ ಇಸ್ ಈಕ್ವಲ್ ಟು ಒಮೆಗಾ. ಓಕೆ, c1 ಕಾಸ್ ಒಮೆಗಾ ಎಕ್ಸ್ ಬರುತ್ತೆ, c2 ಸೈನ್ ಒಮೆಗಾ ಎಕ್ಸ್ ಬರುತ್ತೆ. ಓಕೆ, ಇದು ತುಂಬ ಫೇಮಸ್ ಕ್ವಶನ್ ಆ್ಯಕ್ಚುಲಿ. ವೇರಿಯೇಷನ್ ಆಫ್ ಪ್ಯಾರಾಮೀಟರ್ಸಲ್ಲೇ ಹೀಗಿರುತ್ತೆ, ವೈ ಡಬಲ್ ಡ್ಯಾಶ್ ಪ್ಲಸ್ ಎನ್ ಸ್ಕ್ವೇರ್ ವೈ ಈಸ್ ಈಕ್ವಲ್ ಟು ಸೀಕೆಂಟ್ ಎನ್ ಎಕ್ಸ್. ಓಕೆ, ಇದು ತುಂಬ ಫೇಮಸ್ ಡಿಫರೆನ್ಷಿಯಲ್ ಇಕ್ವೇಷನ್ ಕ್ವಶನ್ ಇದು. ಓಕೆ, ವೇರಿಯೇಷನ್ ಆಫ್ ಪ್ಯಾರಾಮೀಟರ್ಸಲ್ಲಿ ಇದ್ರಿಗೆ ಡೈರೆಕ್ಟಾಗಿ ನಾನು ಬೇಕಾದ್ರೆ ಶಾರ್ಟ್ಕಟ್ ಹೇಳ್ಬೋದು, ಇಲ್ಲ ನಿಮಗೆ ಸೊಲ್ಯೂಷನ್ ಹೆಂಗೆ ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ಓಕೆ, ಇದ್ರಿಗೆ ನಮಗೆ ಡೈರೆಕ್ಟ್ ಏನು ಸ್ಟ್ಯಾಂಡರ್ಡ್ ಫಾರ್ಮ್ ಇದೆ ಅದನ್ನು ಯೂಸ್ ಮಾಡೋಣ. ಇದ್ರಿಗೆ ಮಾತ್ರ ವೇರಿಯೇಷನ್ ಆಫ್ ಪ್ಯಾರಾಮೀಟರ್ ಮೆಥಡ್ ಯೂಸ್ ಮಾಡೋಣ. ಓಕೆ, ಈ ಕಾಂಪ್ಲಿಮೆಂಟ್ರಿ ಫಂಕ್ಷನ್ ಇದೆಯಲ್ಲ, ಇವಾಗ ಇದ್ರದ್ದು ಪರ್ಟಿಕ್ಯುಲರ್ ಇಂಟಿಗ್ರಲ್ ಹೆಂಗೆ ಬರೀತೀವಿ ಅಂದರೆ ನೋಡಿ, ಪರ್ಟಿಕ್ಯುಲರ್ ಇಂಟಿಗ್ರಲ್ ಈಸ್ ಈಕ್ವಲ್ ಟು ಇವಾಗ c1 ಕಾಸ್ ಒಮೆಗಾ ಎಕ್ಸ್, ಓಕೆ, c2 ಸೈನ್ ಒಮೆಗಾ ಎಕ್ಸ್ ಇದೆಯಲ್ಲ. ಆ್ಯಂಡ್ ಇದರಲ್ಲಿ ಆರ್ ವ್ಯಾಲ್ಯೂ ಏನು, ಇದನ್ನು ಜನರಲ್ ಫಾರ್ಮ್ಗೆ ಫಸ್ಟು ವೈ ಡಬಲ್ ಡ್ಯಾಶ್ ಪ್ಲಸ್ ಓಕೆ ಒಮೆಗಾ ವೈ ಇಸ್ ಈಕ್ವಲ್ ಟು ಸೀಕೆಂಟ್ ಒಮೆಗಾ ಎಕ್ಸ್, ಇದನ್ನು ಜನರಲ್ ಫಾರ್ಮ್ಗೆ ಕಂಪೇರ್ ಮಾಡಬೇಕು. ವೈ ಡಬಲ್ ಡ್ಯಾಶ್ ಪ್ಲಸ್ ಪಿ ವೈ ಡ್ಯಾಶ್ ಪ್ಲಸ್ ಕ್ಯೂ ವೈ ಇಸ್ ಈಕ್ವಲ್ ಟು ಆರ್, ಈ ಫಾರ್ಮ್ ಕಂಪೇರ್ ಮಾಡಿದರೆ ಓಕೆ, ಇದರಲ್ಲಿ ಆರ್ ವ್ಯಾಲ್ಯೂ ಅನ್ನೋದು ಸೀಕೆಂಟ್ ಒಮೆಗಾ ಎಕ್ಸ್ ಬರುತ್ತೆ. ಆರ್ ಅನ್ನೋದು ಸೀಕೆಂಟ್ ಒಮೆಗಾ ಎಕ್ಸ್ ನೆನಪಿಟ್ಕೊಳ್ಳಿ. ಓಕೆ, ನಮ್ಗೆ ಆಲ್ರೆಡಿ ಕಾಂಪ್ಲಿಮೆಂಟ್ರಿ ಫಂಕ್ಷನ್ ಬಂದಿದೆ, c1 ಕಾಸ್ ಒಮೆಗಾ ಎಕ್ಸ್ ಪ್ಲಸ್ c2 ಸೈನ್ ಒಮೆಗಾ ಎಕ್ಸ್. c1 c2 ಆರ್ ದಿ ಆರ್ಬಿಟರಿ ಕಾನ್ಸ್ಟೆಂಟ್ಸ್. ಓಕೆ, ಇವಾಗ ನೆಕ್ಸ್ಟ್ ಏನು ಮಾಡ್ತೀನಿ ಅಂದರೆ ಪರ್ಟಿಕ್ಯುಲರ್ ಇಂಟಿಗ್ರಲ್ ಏನಾಗುತ್ತೆ ಅಂದರೆ ಓಕೆ, ಇವಾಗ ಇದನ್ನು ಯು ಎಫ್ ಆಫ್ ಎಕ್ಸ್ ಪ್ಲಸ್ ವಿ ಜಿ ಆಫ್ ಎಕ್ಸ್ ಅಂತ ಬರ್ಕೊತೀವಿ. ಓಕೆ, ಈ ಎಫ್ ಆಫ್ ಎಕ್ಸ್ನ ನಾವು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ವಿ ಹ್ಯಾವ್ ಟು ಫೈಂಡ್ ಎಫ್ ಆಫ್ ಎಕ್ಸ್. ಇದರಲ್ಲಿ ಯು ಅನ್ನೋದೇನು ಅಂದರೆ ದಿಸ್ ಕಾಸ್ ಒಮೆಗಾ ಎಕ್ಸ್, ಓಕೆ, ವಿ ಅನ್ನೋದು ಸೈನ್ ಒಮೆಗಾ ಎಕ್ಸ್. c1 c2 ಪ್ಲಸ್ಸಲ್ಲಿ ಎಫ್ ಆಫ್ ಎಕ್ಸ್ ಜಿ ಆಫ್ ಎಕ್ಸ್ನ ರಿಪ್ಲೇಸ್ ಮಾಡಿ. ಅರ್ಥ ಆಗ್ತಿದೆಯಾ? c1 ಪ್ಲೇಸಲ್ಲಿ ಎಫ್ ಆಫ್ ಎಕ್ಸು, c2 ಪ್ಲೇಸಲ್ಲಿ ಜಿ ಆಫ್ ಎಕ್ಸ್. c1 ಪ್ಲೇಸಲ್ಲಿ ಎಫ್ ಆಫ್ ಎಕ್ಸ್ನ ರಿಪ್ಲೇಸ್ ಮಾಡಿ, c2 ಪ್ಲೇಸಲ್ಲಿ ಜಿ ಆಫ್ ಎಕ್ಸ್ನ ರಿಪ್ಲೇಸ್ ಮಾಡಿ. ಇಲ್ಲಿ ಯು ಅನ್ನೋದೇನೆಂದರೆ ಕಾಸ್ ಒಮೆಗಾ ಎಕ್ಸ್, ವಿ ಅನ್ನೋದು ಸೈನ್ ಒಮೆಗಾ ಎಕ್ಸ್. ಇವಾಗ ರಾನ್ಸ್ಕಿಯನ್ ಅಂತ ಫೈಂಡ್ ಔಟ್ ಮಾಡಬೇಕು, ಡಬ್ಲ್ಯೂ. ಓಕೆ, ಡಬ್ಲ್ಯೂ ಫೈಂಡ್ ಔಟ್ ಮಾಡಿ, ರಾನ್ಸ್ಕಿಯನ್ ಅಂತ ಕರಿತೀವಿ. ಯು ವಿ ಯು ಡ್ಯಾಶ್, ಯುದು ಡಿಫ್ರೆನ್ಷಿಯೇಷನು, ವಿದು ಡಿಫ್ರೆನ್ಷಿಯೇಷನು, ದಟ್ ಈಸ್ ಈಕ್ವಲ್ ಟು ಯು ಏನು ಕಾಸ್ ಒಮೆಗಾ ಎಕ್ಸ್, ಅದರ ಡಿಫ್ರೆನ್ಷಿಯೇಷನ್ ಬಂದು ನಮಗೆ ಮೈನಸ್ ಒಮೆಗಾ ಸೈನ್ ಒಮೆಗಾ ಎಕ್ಸ್ ಬರುತ್ತೆ. ವಿ ಏನು ಸೈನ್ ಒಮೆಗಾ ಎಕ್ಸ್. ಓಕೆ, ಇದರ ಡಿಫ್ರೆನ್ಷಿಯೇಷನು ಒಮೆಗಾ ಕಾಸ್ ಒಮೆಗಾ ಎಕ್ಸ್ ಬರುತ್ತೆ. ಇದರದ್ದು ಡಿಟರ್ಮಿನೆಂಟ್ ಫೈಂಡ್ ಔಟ್ ಮಾಡಿ, ಡಿಟರ್ಮಿನೆಂಟ್ ಫೈಂಡ್ ಔಟ್ ಮಾಡಿದರೆ ಒಮೆಗಾ ಬರುತ್ತೆ, ವಿಚ್ ಈಸ್ ನಾಟ್ ಈಕ್ವಲ್ ಟು 0. ಓಕೆ, ಡಿಟರ್ಮಿನೆಂಟ್ ಫೈಂಡ್ ಔಟ್ ಮಾಡಿದರೆ ಒಮೆಗಾ ಇದು ಹೆಂಗೆ ಬರುತ್ತೆ ಅಂದರೆ, ಮತ್ತು ಇದು ಕನ್ಫ್ಯೂಸ್ ಆಗ್ತೀರ, ಒಂದು ನಿಮಿಷ ಇರಿ, ಡೈರೆಕ್ಟಾಗಿ ಬರೀದಕ್ಕನ್ನು. ಇದ್ರ ಡಿಟರ್ಮಿನೆಂಟು ಒಮೆಗಾ ನಾವು ಕಾಮನ್ ತೊಗೊತೀರಿ. ಇದು ನಮಗೆ ಒಮೆಗಾ ಕಾಸ್ ಸ್ಕ್ವೇರ್ ಒಮೆಗಾ ಎಕ್ಸ್ ಮೈನಸ್ ಪ್ಲಸ್ ಒಮೆಗಾ ಸೈನ್
ಒಮೆಗಾ ಸೈನ್ ಸ್ಕ್ವೇರ್ ಒಮೆಗಾ ಎಕ್ಸ್ ಬರುತ್ತೆ. ಇದರಲ್ಲಿ ಒಮೆಗಾ ಕಾಮನ್ ತೊಗೊಂಡ್ರೆ ಕಾಸ್ ಸ್ಕ್ವೇರ್ ಒಮೆಗಾ ಎಕ್ಸ್ ಸೈನ್ ಸ್ಕ್ವೇರ್ ಒಮೆಗಾ ಎಕ್ಸ್ ಅದ್ರ ವ್ಯಾಲ್ಯೂ 1. ಇಲ್ಲಿ ಹೇಳಿದ್ನಲ್ಲ ಸ್ಟಾರ್ಟಿಂಗಲ್ಲಿ ಇದು ಈ ಐಡೆಂಟಿಟಿ ಯೂಸ್ ಮಾಡಿದರೆ 1 ಬರುತ್ತೆ, ನಮಗೆ ಫೈನಲಾಗಿ ಡಬ್ಲ್ಯೂ ಬರುತ್ತೆ. ಓಕೆ, ಇದು ನಮಗೆ ಇದು ಒಮೆಗಾ, ಇದು ರಾನ್ಸ್ಕಿಯನ್ ಡಬ್ಲ್ಯೂ, ಕ್ಯಾಪಿಟಲ್ ಡಬ್ಲ್ಯೂ ಇದು. ಓಕೆ, ಕನ್ಫ್ಯೂಸ್ ಆಗಬೇಡಿ ಮತ್ತೆ. ಓಕೆ, ಇಷ್ಟು ಬಂತಲ್ಲ. ಇವಾಗ ನಮಗೆ ಮೇಯ್ನಾಗಿ ಎಫ್ ಆಫ್ ಎಕ್ಸ್ ಫೈಂಡ್ ಔಟ್ ಮಾಡಬೇಕು ಆ್ಯಂಡ್ ಜಿ ಆಫ್ ಎಕ್ಸ್. ಎಫ್ ಆಫ್ ಎಕ್ಸ್ ಅಂದರೆ ಮೈನಸ್ ಇಂಟಿಗ್ರೇಷನ್ ವಿ ಆರ್ ಬೈ ಡಬ್ಲ್ಯೂ ಇಂಟು ಡಿ ಎಕ್ಸ್ ದಟ್ ಈಸ್ ಈಕ್ವಲ್ ಟು ಮೈನಸ್ ವಿ ಅಂದರೆ ಏನು ತೊಗೊಂಡಿದ್ವಿ, ವಿ ನಥಿಂಗ್ ಬಟ್ ಸೈನ್ ಒಮೆಗಾ ಎಕ್ಸ್, ಆರ್ ಅಂದರೆ ಸೀಕೆಂಟ್ ಒಮೆಗಾ ಎಕ್ಸ್ ಬೈ ಡಬ್ಲ್ಯೂ ಅಂದರೆ ಒಮೆಗಾ. ಓಕೆ, ದಟ್ ಈಸ್ ಈಕ್ವಲ್ ಟು ಮೈನಸ್ ಸೀಕೆಂಟ್ ಒಮೆಗಾ ಎಕ್ಸ್ ಅಂದರೆ 1 ಬೈ ಕಾಸ್ ಒಮೆಗಾ ಎಕ್ಸ್ ಅಂತ ಬರೀಬೋದು. ಫೈನಲ್ ಇದೇನಾಗುತ್ತೆ, ಟ್ಯಾನ್ ಆಗುತ್ತೆ, ಟ್ಯಾನ್ ಒಮೆಗಾ ಎಕ್ಸ್ ಬೈ ಒಮೆಗಾ. ಓಕೆ, ಒಮೆಗಾ ಅನ್ನೋದು ಕಾನ್ಸ್ಟೆಂಟ್ ಆಚೆ ತಗೊಳ್ತೀವಿ. ಓಕೆ, ಮೈನಸ್ ಅಂದರೆ ಇಂಟಿಗ್ರೇಷನ್ ಆಫ್ ಟ್ಯಾನ್ ಒಮೆಗಾ ಏನಾಗುತ್ತೆ ಅಂದರೆ ಮೈನಸ್ ಆಫ್ ಲಾಗ್ ಆಫ್ ಕಾಸ್ ಒಮೆಗಾ ಎಕ್ಸ್ ಬರುತ್ತೆ. ಓಕೆ, ಮೈನಸ್ ಮೈನಸ್ ಪ್ಲಸ್ ಆಗುತ್ತೆ ಆ್ಯಂಡ್ ಕಾಸ್ ಒಮೆಗಾ ಎಕ್ಸ್ ಮತ್ತೇನಾಗುತ್ತೆ ಡಿನಾಮಿನೇಟರ್ ಒಮೆಗಾ ಬರ್ಕೊಳ್ಳಿ. ಯು ಗೆಟ್ 1 ಬೈ ಒಮೆಗಾ ಸ್ಕ್ವೇರ್ ಲಾಗ್ ಆಫ್ ಕಾಸ್ ಒಮೆಗಾ ಎಕ್ಸ್ ಬರುತ್ತೆ. ಇದು ಎಫ್ ಆಫ್ ಎಕ್ಸ್. ಸಿಮಿಲರ್ಲಿ ಜಿ ಆಫ್ ಎಕ್ಸ್ ಫೈಂಡ್ ಔಟ್ ಮಾಡಿ. ಇಂಟಿಗ್ರೇಷನ್ ಯು ಆರ್ ಬೈ ಡಬ್ಲ್ಯೂ ಇಂಟು ಡಿ ಎಕ್ಸ್ ದಟ್ ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ ಯು ಅಂದರೆ ಕಾಸ್ ಒಮೆಗಾ ಎಕ್ಸ್, ಇದು ಸೀಕೆಂಟ್ ಒಮೆಗಾ ಎಕ್ಸ್ ಬೈ ಒಮೆಗಾ. ನೋಡಿ, ಸೀಕೆಂಟ್ ರೆಸಿಪ್ರೋಕಲ್ ಇರೋದ್ರಿಂದ ಕ್ಯಾನ್ಸಲ್ ಆಗುತ್ತೆ. 1 ಬೈ ಒಮೆಗಾ ಇಂಟಿಗ್ರೇಷನ್ ಆಫ್ ಡಿ ಎಕ್ಸ್ ಎಕ್ಸ್ ಬರುತ್ತೆ. ಓಕೆ, ಈ ಎಫ್ ಆಫ್ ಎಕ್ಸ್ ಜಿ ಆಫ್ ಎಕ್ಸ್ನ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ, ಎಲ್ಲ ವ್ಯಾಲ್ಯೂಸ್ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಫೈನಲಿ ಪರ್ಟಿಕ್ಯುಲರ್ ಇಂಟಿಗ್ರಲ್ ಏನು ಬರುತ್ತೆ ಅಂದರೆ ಕಾಸ್ ಎನ್ ಒಮೆಗಾ ಎಕ್ಸ್ ಓಕೆ ಸಾರಿ ಇಂಟು 1 ಬೈ ಎನ್ ಸ್ಕ್ವೇರ್ ಲಾಗ್ ಆಫ್ ಕಾಸ್ ಒಮೆಗಾ ಎಕ್ಸ್ ಪ್ಲಸ್ ಸೈನ್ ಒಮೆಗಾ ಎಕ್ಸ್ ಇಂಟು ಎಕ್ಸ್ ಬೈ ಒಮೆಗಾ. ಇಷ್ಟು ಬರುತ್ತೆ. ಇದು ಪರ್ಟಿಕ್ಯುಲರ್ ಇಂಟಿಗ್ರಲ್ ಆಫ್ 1 ಅಂತ ತಗೊಳ್ಳಿ. ಓಕೆ, ಬಿಕಾಸ್ ಇಲ್ಲಿ 2 ಇಂಟಿಗ್ರಲ್ಸ್ ಇದೆಯಲ್ಲ, ಎಲ್ಲೇದು ಇದು ಪರ್ಟಿಕ್ಯುಲರ್ ಇಂಟಿಗ್ರಲ್ 1 ಅಂತ ತಗೊಳ್ಳಿ, ಇದು ಪರ್ಟಿಕ್ಯುಲರ್ ಇಂಟಿಗ್ರಲ್ 2 ಅಂತ ತಗೊಳ್ಳಿ. ಓಕೆ, ನೆಕ್ಸ್ಟ್ ಪರ್ಟಿಕ್ಯುಲರ್ ಇಂಟಿಗ್ರಲ್ 2 ಫೈಂಡ್ ಔಟ್ ಮಾಡೋಣ. ಇದನ್ನು ಡೈರೆಕ್ಟ್ ಮೆಥಡ್ನಿಂದ ಮಾಡ್ಬೋದು. ಪರ್ಟಿಕ್ಯುಲರ್ ಇಂಟಿಗ್ರಲ್ 2 ಏನಾಗುತ್ತೆ ಅಂದರೆ ಕಾಸ್ ಒಮೆಗಾ ಎಕ್ಸ್ ಬೈ ಡೈರೆಕ್ಟಾಗಿ ಡಿ ಸ್ಕ್ವೇರ್, ಡಿನಾಮಿನೇಟರ್ ಏನಾಗುತ್ತೆ ಡಿ ಸ್ಕ್ವೇರ್, ಇದನ್ನು ಬರ್ಕೊಬೇಕು, ಡಿ ಸ್ಕ್ವೇರ್ ಪ್ಲಸ್ ಒಮೆಗಾ ಸ್ಕ್ವೇರ್. ಇವಾಗ ಇದ್ರ ರೂಲ್ ಗೊತ್ತಿದೆಯಲ್ಲ ನಿಮಗೆ, ಕಾಸ್ ಇರಲಿ ಸೈನ್ ಇರಲಿ, ನೀವೇನು ಮಾಡಬೇಕಂದ್ರೆ ಡಿ ಸ್ಕ್ವೇರ್ ಪ್ಲೇಸಲ್ಲೇ ಎಕ್ಸ್ ಕೋಎಫಿಷಿಯಂಟ್ ಏನಿದೆ ಅದನ್ನು ಮೈನಸ್ ದಟ್ ಸ್ಕ್ವೇರ್ ಮಾಡ್ಕೊಳ್ಳಿ. ಅಂದರೆ ಇಲ್ಲಿ ಒಮೆಗಾ ಇದೆ, ಮೈನಸ್ ಒಮೆಗಾ ಸ್ಕ್ವೇರ್ ರಿಪ್ಲೇಸ್ ಮಾಡಿ ಕಾಸ್ ಒಮೆಗಾ ಎಕ್ಸ್ ಬೈ ಮೈನಸ್ ಒಮೆಗಾ ಸ್ಕ್ವೇರು. ಆವಾಗ ಡಿನಾಮಿನೇಟರ್ ಅಂದರೆ 0 ಬರುತ್ತೆ. ಡಿನಾಮಿನೇಟರ್ 0 ಬಂದರೆ ಎಕ್ಸ್ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟು ಡಿ ಸ್ಕ್ವೇರ್ದು ಡಿಫ್ರೆನ್ಷಿಯೇಷನ್ ಮಾಡಿ 2D. ಓಕೆ, ಒಮೆಗಾ ಸ್ಕ್ವೇರ್ ಡಿಫ್ರೆನ್ಷಿಯೇಷನ್ 0 ಕಾನ್ಸ್ಟೆಂಟ್. ನೆಕ್ಸ್ಟ್ ಇವಾಗ ಏನು ಮಾಡಬೇಕು, ಮತ್ತೆ ನಮಗೆ ಡಿ ಸ್ಕ್ವೇರ್ ಫಾರ್ಮೇಟಲ್ಲೇ ಬೇಕು. ಅದರಿಂದ ಏನು ಮಾಡ್ತೀನಿ ಅಂದರೆ ಮಲ್ಟಿಪ್ಲೈ ಡಿ ಆ್ಯಂಡ್ ಡಿವೈಡ್ ಡಿ ಮಾಡ್ಕೊಳ್ಳಿ. ಅವಾಗ ಇದು ನಮಗೆ ಎಕ್ಸ್ ಕಾಸ್ ಒಮೆಗಾ ಎಕ್ಸ್ ಇಂಟು ಡಿ ಬೈ 2D ಸ್ಕ್ವೇರ್ ಬರುತ್ತೆ. ಮತ್ತು ಡಿ ಸ್ಕ್ವೇರ್ ಹತ್ರ ಮೈನಸ್ ಒಮೆಗಾ ರಿಪ್ಲೇಸ್ ಮಾಡಿ. ಓಕೆ, ಕಾಸ್ ಒಮೆಗಾ ಎಕ್ಸ್ ಇಂಟು ಡಿ ಬೈ 2 ಮೈನಸ್ ಒಮೆಗಾ ಸ್ಕ್ವೇರ್. ಓಕೆ, ಫೈನಲಿ ವಿ ಗೆಟ್ ಇದೇನಾಗುತ್ತೆ ನಮಗೆ, ಮತ್ತು ನ್ಯೂಮರೇಟರ್ನ ಕಾಸ್ ಒಮೆಗಾ ಎಕ್ಸ್ ಮಾತ್ರ ಡಿಫ್ರೆನ್ಷಿಯೇಷನ್ ಮಾಡಿ. ಏನು ಬರುತ್ತೆ, ಎಕ್ಸ್ ಹಂಗೆ ಇರುತ್ತೆ, ಮೈನಸ್ ಸೈನ್ ಒಮೆಗಾ ಎಕ್ಸ್ ಇಂಟು ಒಮೆಗಾ ಬರುತ್ತೆ ಬೈ ಇದು ನಮಗೆ ಮೈನಸ್ 2 ಒಮೆಗಾ ಸ್ಕ್ವೇರ್. ಒಂದು ಒಮೆಗಾ ಕ್ಯಾನ್ಸಲ್, ಮೈನಸ್ ಮೈನಸ್ ಕ್ಯಾನ್ಸಲ್, ಫೈನಲಿ ಎಕ್ಸ್ ಸೈನ್ ಒಮೆಗಾ ಎಕ್ಸ್ ಬೈ 2 ಒಮೆಗಾ ಬರುತ್ತೆ. ಇದು ಪರ್ಟಿಕ್ಯುಲರ್ ಇಂಟಿಗ್ರಲ್ 2. ದೇರ್ ಫಾರ್ ಪರ್ಟಿಕ್ಯುಲರ್ ಇಂಟಿಗ್ರಲ್ ಏನಾಗುತ್ತೆ, ಇದು ನಮಗೆ ಕಾಸ್ ಒಮೆಗಾ ಎಕ್ಸ್ ಇಂಟು 1 ಬೈ ಎನ್ ಸ್ಕ್ವೇರ್ ಇಂಟು ಲಾಗ್ ಆಫ್ ಕಾಸ್ ಒಮೆಗಾ ಎಕ್ಸ್
ಆ್ಯಂಡ್ ಇದರಲ್ಲಿ ಪರ್ಟಿಕ್ಯುಲರ್ ಇಂಟಿಗ್ರಲ್ 2 ಮುಂಚೆ ಮೈನಸ್ ಇದೆ, ಮೈನಸ್ ಪರ್ಟಿಕ್ಯುಲರ್ ಇಂಟಿಗ್ರಲ್. ಓಕೆ, ಇಲ್ಲಿ ಪ್ಲಸ್ ಇದರಲ್ಲಿ ಇನ್ನೊಂದಿದೆ ಸೈನ್ ಒಮೆಗಾ ಎಕ್ಸ್ ಆ್ಯಂಡ್ ಎಕ್ಸ್ ಬೈ ಒಮೆಗಾ. ಇಲ್ಲಿ ನಮಗೆ ಮೈನಸ್ ಆಫ್ ಎಕ್ಸ್ ಸೈನ್ ಒಮೆಗಾ ಎಕ್ಸ್ ಬೈ 2 ಒಮೆಗಾ ಅಂತ ಬರ್ಕೊಬೇಕು, ಬಿಕಾಸ್ ಇಲ್ಲಿ ಮೈನಸ್ ಇದೆ, ಇಲ್ಲಿ ಮೈನಸ್ ಇರೋದ್ರಿಂದ. ಓಕೆ, ನೀವು ಬರ್ಕೊಬೇಕು. ಇದನ್ನು ಸಿಂಪ್ಲಿಫೈ ಮಾಡೋಣ. ಇದರದ್ದು ಎಲ್ ಸಿ ಎಮ್ ತೊಗೊಂಡ್ರೆ ಯು ಗೆಟ್ 1/n² ಕಾಸ್ ಒಮೆಗಾ ಎಕ್ಸ್ ಇಂಟು ಲಾಗ್ ಆಫ್ ಕಾಸ್ ಒಮೆಗಾ ಎಕ್ಸ್ n², ಇದು ಒಮೆಗಾ ಸ್ಕ್ವೇರ್. ಓಕೆ, ನಾಟ್ n², ಅದು ಒಮೆಗಾ ಸ್ಕ್ವೇರ್. ಓಕೆ, ಒಮೆಗಾ ಸ್ಕ್ವೇರ್. ಇದು ಎಲ್ ಸಿ ಎಮ್ ತೊಗೊಂಡ್ರೆ ಪ್ಲಸ್ ಇದು ನಮಗೆ ಸೈನ್ ಒಮೆಗಾ ಎಕ್ಸ್ ಇಂಟು ಎಕ್ಸ್ ಬೈ 2 ಒಮೆಗಾ ಬರುತ್ತೆ. ಇದರಲ್ಲಿ 1/2 ಒಮೆಗಾ ಸ್ಕ್ವೇರ್ ಕಾಮನ್ ತೊಗೊಂಡ್ರೆ ಯು ಗೆಟ್ 2 ಕಾಸ್ ಒಮೆಗಾ ಎಕ್ಸ್ ಇಂಟು ಲಾಗ್ ಕಾಸ್ ಒಮೆಗಾ ಎಕ್ಸ್. ಓಕೆ, ಪ್ಲಸ್ ಗೆಟ್ ಒಮೆಗಾ ಎಕ್ಸ್ ಇಂಟು ಕಾಸ್ ಒಮೆಗಾ ಎಕ್ಸ್ ಸೈನ್ ಒಮೆಗಾ ಎಕ್ಸ್ ಬರುತ್ತೆ. ಓಕೆ, ದಿಸ್ ಈಸ್ ಅವರ್ ರಿಕ್ವೈರ್ಡ್ ಸೊಲ್ಯೂಷನ್ ಆಗುತ್ತೆ. ಇದನ್ನು ನೀವು ಕಂಪೇರ್ ಮಾಡಿದ್ರೆ ಆಪ್ಷನ್ಸ್ಗೆ ಥರ್ಡ್ ಆಪ್ಷನ್ ಅನ್ನೋದು ಕರೆಕ್ಟ್ ಆಗುತ್ತೆ ನಮಗೆ. ಓಕೆ, ಇದು ಸ್ವಲ್ಪ ಕ್ಯಾಲ್ಕುಲೇಷನ್ಸ್ ಬಿಗ್ ಅನಿಸ್ಬೋದು, ಅಂದರೆ ದೊಡ್ಡದಾಗಿ ಅನಿಸ್ಬೋದು, ಬಟ್ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಈಸಿ ಇರುತ್ತೆ. ಓಕೆ, ನೀವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಇದು ಪರ್ಟಿಕ್ಯುಲರ್ ಇಂಟಿಗ್ರಲಲ್ಲಿ ಫೈಂಡ್ ಔಟ್ ಮಾಡೋದಕ್ಕೆ ವೇರಿಯೇಷನ್ ಆಫ್ ಪ್ಯಾರಾಮೀಟರ್ ಮೆಥಡ್ಸಲ್ಲಿ ಸೀಕೆಂಡ್ದು ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಕೋಸಿಕೆಂಟ್ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಟ್ಯಾನು, ಲಾಗು. ಓಕೆ, ಅದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟು ಇದು ನೋಡಿ, ಈ ಕ್ವಶನ್ ನೋಡಿ. ಈ ಕ್ವಶನ್ ಏನಿದೆ, ದ ಫಂಕ್ಷನ್ ಓಕೆ exponential of r1x, exponential of r2x and exponential of r3x, where r1, r2 and r3 are distinct. ಓಕೆ, ಇದ್ರದ್ದು ಒಂದು ಇಂಪಾರ್ಟೆಂಟ್ ನೋಟ್ ಅನ್ನೋದು ನೆನಪಿಟ್ಕೊಳ್ಳಿ. ದ ಸೆಟ್ ಆಫ್ ಫಂಕ್ಷನ್ಸ್ e power of r1x, e power of r2x and so on e power of rnx, okay, is linearly independent if and only if, okay, the constants r1, r2 and so on rn are distinct, nothing but different ಇರಬೇಕು. ಓಕೆ, ಕಾನ್ಸ್ಟೆಂಟ್ಸ್ ಏನಾದರೂ ಡಿಫ್ರೆಂಟ್ ಇದ್ದರೆ ಇದೇನಾಗುತ್ತೆ, ಈ ಸೆಟ್ ಅನ್ನೋದು ಲೀನಿಯರ್ಲಿ ಇಂಡಿಪೆಂಡೆಂಟ್ ಆಗುತ್ತೆ. ಇವಾಗ ನೀವು ಆಪ್ಷನ್ಸ್ ನೋಡಿ, ಇದು ನೋಡಿದ ಕಂಡೀಷನು ವೇರ್ r1, r2, r3 ಡಿಸ್ಟಿಂಕ್ಟ್ ಅಂತ ಹೇಳ್ತಾ ಇದ್ದಾನೆ. ಅದರಿಂದ ಇದೇನಾಗುತ್ತೆ, ಲೀನಿಯರ್ಲಿ ಇಂಡಿಪೆಂಡೆಂಟ್. ಓಕೆ, ಈ ನೋಟು ನೆನಪಿಟ್ಕೊಳ್ಳಿ. ನೆಕ್ಸ್ಟು ದ ಕಂಪ್ಲೀಟ್ ಸೊಲ್ಯೂಷನ್ ಆಫ್ ದಿ ಡಿಫರೆನ್ಷಿಯಲ್ ಇಕ್ವೇಷನು. ಇದೇನಂದರೆ ನಮಗೆ ಕಾಚಿಸ್ ಲೆಜೆಂಡರ್ಸ್ ಡಿಫರೆನ್ಷಿಯಲ್ ಇಕ್ವೇಷನ್ ಅಂತ ಕರಿತೀವಿ ಈ ಫಾರ್ಮೆಟ್ನ. ಓಕೆ, ಎಕ್ಸ್ ಪ್ಲಸ್ 2 ಸ್ಕ್ವೇರ್ ವೈ ಡಬಲ್ ಡ್ಯಾಶ್ ಮೈನಸ್ ಎಕ್ಸ್ ಪ್ಲಸ್ 2y ಡ್ಯಾಶ್ ಪ್ಲಸ್ y ಇಸ್ ಈಕ್ವಲ್ ಟು 0 ಅಂತ ಕೊಟ್ಟಿದ್ದಾನೆ. ಓಕೆ, ಇವಾಗ ಏನು ಮಾಡ್ತೀರಾ ಅಂದರೆ ಎಕ್ಸ್ ಪ್ಲಸ್ 2 ಈ ಟೈಪ್ ಆಫ್ ಪ್ಯಾಟ್ರನ್ಗೆ ನೀವು ಫಸ್ಟ್ ಚೆಕ್ ಮಾಡ್ಕೊಳ್ಬೇಕಾಗಿರೋದು ಏನು ಅಂದರೆ ಇಲ್ಲಿ ಸೇಮ್ ಪ್ಯಾಟ್ರನ್ ಇದೆಯಾ ಅಂತ ನೋಡಿ, ಆ್ಯಂಡ್ ಇಲ್ಲಿ ಡಿಗ್ರಿ, ಇಲ್ಲಿ ಪವರ್ ಸೇಮ್ ಇರಬೇಕು. ಓಕೆ, ಆವಾಗ ಇದು ಕಾಚಿಸ್ ಲೆಜೆಂಡರ್ಸ್ ಡಿಫರೆನ್ಷಿಯಲ್ ಇಕ್ವೇಷನ್ ಆಗುತ್ತೆ. ಇಲ್ಲಿ ಏನಿರುತ್ತೋ ಅದನ್ನು ಝೆಡ್ ಅಂತ ತಗೊಳ್ಳಿ, ಸಾರಿ e ಪವರ್ ಆಫ್ ಝೆಡ್ ಅಂತ ತಗೊಳ್ಳಿ. ಓಕೆ, ಇದರಿಂದ ನಮಗೆ ಝೆಡ್ ಏನು ಬರುತ್ತೆ, ಈ ಎಕ್ಸ್ಪೋನೆನ್ಷಿಯಲ್ ಈ ಕಡೆ ಬಂದರೆ ಲಾಗ್ ಆಗಿ ಕನ್ವರ್ಟ್ ಆಗುತ್ತೆ, ಲಾಗ್ ಆಫ್ ಎಕ್ಸ್ ಪ್ಲಸ್ 2 ಆಗುತ್ತೆ. ಓಕೆ, ನೆಕ್ಸ್ಟು ಇವಾಗ ಏನು ಮಾಡಬೇಕಂದ್ರೆ ಸೇಮ್, ಇವಾಗ ನೀವೇನು ಮಾಡ್ತೀರ ಅಂದರೆ ವೈ ಡಬಲ್ ಡ್ಯಾಶ್ ಇದೆಯಲ್ಲ ನೋಡಿ, ಈ ವೈ ಡಬಲ್ ಡ್ಯಾಶ್ ಹತ್ರ ಏನು ಮಾಡ್ತೀರಂದರೆ ರಿಪ್ಲೇಸ್ ಡಿ1 ಮೈನಸ್ 1 ರಿಪ್ಲೇಸ್ ಮಾಡಿ. ಓಕೆ, ಮೈನಸ್ ಈ ವೈ ಡ್ಯಾಶ್ ಹತ್ರ ಏನು ಮಾಡಿದೆ ಅಂದರೆ ಡಿ1 ರಿಪ್ಲೇಸ್ ಮಾಡಿ. ವೈ ಡಬಲ್ ಡ್ಯಾಶ್ ಹತ್ರ ಡಿ1 ಮೈನಸ್ 1 ರಿಪ್ಲೇಸ್ ಮಾಡಿ. ಓಕೆ, ವೈ ಡ್ಯಾಶ್ ಹತ್ರ ಡಿ1 ರಿಪ್ಲೇಸ್ ಮಾಡಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಏನಂದರೆ ಎಕ್ಸ್ ಪ್ಲಸ್ 2 ಅದರ ಡಿಫ್ರೆನ್ಷಿಯೇಷನ್ ಮಾಡಿ. ಎಕ್ಸ್ ಪ್ಲಸ್ 2 ಡಿಫ್ರೆನ್ಷಿಯೇಷನ್ ಏನು, 1 ಬರುತ್ತೆ. ಎಕ್ಸ್ ಡಿಫ್ರೆನ್ಷಿಯೇಷನ್ 1, 2 ಡಿಫ್ರೆನ್ಷಿಯೇಷನ್ 0, ಫೈನಲಿ 1 ಬರುತ್ತೆ. ಇವಾಗ ಈ 1ಗೆ ಇಲ್ಲಿ ಪವರ್ ಎಷ್ಟಿದೆ 2, 1 ಸ್ಕ್ವೇರ್ ಮಾಡಿ ಎಷ್ಟು ಬರುತ್ತೆ, 1 ಬರುತ್ತೆ.
ಇಲ್ಲಿ 1 ಅದ್ರ ಪವರ್ 1 ಇದೆ, 1 ಪವರ್ 1 ಬರುತ್ತೆ. ಓಕೆ, ಪ್ಲಸ್ ವೈ ಕಂಪ್ಲೀಟಾಗಿ ವೈ ಕಾಮನ್ ತೆಗೀರಿ ಈಕ್ವಲ್ ಟು 0. ಓಕೆ, ವೈ ಕಾಮನ್ ತೊಗೊಂಡ್ರೆ ಇಲ್ಲಿ 1 ಮಾತ್ರನೇ ಇರುತ್ತೆ. ಇವಾಗ ಇದನ್ನು ಸಿಂಪ್ಲಿಫೈ ಮಾಡಿದರೆ d1² ಮೈನಸ್ d1 ಪ್ಲಸ್ 1 ಇಂಟು ವೈ ಈಸ್ ಈಕ್ವಲ್ ಟು 0, d1² ಮೈನಸ್ 2d1 ಪ್ಲಸ್ 1 ಇಂಟು ವೈ ಈಸ್ ಈಕ್ವಲ್ ಟು 0. ಇದು ನಮಗೆ d1 ಮೈನಸ್ 1². ಓಕೆ, ವೈ ಈಕ್ವಲ್ ಟು 0. ಇದ್ರಿಗೆ ಆಕ್ಸಿಲರಿ ಈಕ್ವೇಷನ್ ಅನ್ನೋದು ಫೈಂಡ್ ಔಟ್ ಮಾಡ್ಕೊಳ್ಳಿ. ಫೈಂಡ್ ದಿ ಆಕ್ಸಿಲರಿ ಈಕ್ವೇಷನ್. d1 ಮೈನಸ್ 1² ಮಾಡಿದರೆ d1 ಏನಾಗುತ್ತೆ 1, 1 ಬರುತ್ತೆ. ರಿಪೀಟೆಡ್ ರೂಟ್ಸ್ ಇದೆ. ಕಾಂಪ್ಲಿಮೆಂಟ್ರಿ ಫಂಕ್ಷನ್ ಏನಾಗುತ್ತೆ c1 ಪ್ಲಸ್ z, ಇಲ್ಲಿ ಇನ್ ಟರ್ಮ್ಸ್ ಆಫ್ z ಅಲ್ಲಿ ತೊಗೊಂಡಿರೋದ್ರಿಂದ z. ಓಕೆ, z c2 ಓಕೆ ಇಂಟು e ಪವರ್ ಆಫ್, ಇಲ್ಲಾಂದ್ರೆ ನೆಕ್ಸ್ಟ್ ಪೇಜಲ್ಲಿ ಬರೋಣ. ಆಕ್ಸಿಲರಿ ಈಕ್ವೇಷನ್ ಏನಾಗುತ್ತೆ d1 ಇಸ್ ಈಕ್ವಲ್, ರೂಟ್ಸ್ ಏನು ಬಂತು ನಮಗೆ d1 ಇಸ್ ಈಕ್ವಲ್ ಟು 1, 1. ಕಾಂಪ್ಲಿಮೆಂಟ್ರಿ ಫಂಕ್ಷನ್ ದಟ್ ಈಸ್ ಈಕ್ವಲ್ ಟು, ನೋಡಿ ಇಲ್ಲಿ ಹೋಮೋಜಿನಿಯಸ್, ಇದು RHS ಸೈಡ್ 0 ಇರೋದ್ರಿಂದ ಪರ್ಟಿಕ್ಯುಲರ್ ಇಂಟಿಗ್ರಲ್ 0 ಆಗುತ್ತೆ. ಓಕೆ, ಆವಾಗ ನಮಗೆ ಕಾಂಪ್ಲಿಮೆಂಟ್ರಿ ಫಂಕ್ಷನ್ನೇ ಸೊಲ್ಯೂಷನ್ ಆಗುತ್ತೆ. ಓಕೆ, ಇದು ರಿಪೀಟೆಡ್ ಇರೋದ್ರಿಂದ c1 ಪ್ಲಸ್ c2z ಇಂಟು e ಪವರ್ ಆಫ್ ಇದೆಷ್ಟು ಪವರ್ ಇದೆ, ಇದು ಪವರ್ ಅನ್ನೋದು 1z ಅಂತ ಬರ್ಕೊಳ್ಳಿ. ದಟ್ ಈಸ್ ಈಕ್ವಲ್ ಟು c1 ಪ್ಲಸ್ c2 z ಅಂದರೆ ನಾವೇನು ತೊಗೊಂಡಿದ್ವಿ ಲಾಗ್ x ಪ್ಲಸ್ 2 ರಿಪ್ಲೇಸ್ ಮಾಡಿ ಇಲ್ಲಿ. ಓಕೆ, e ಪವರ್ ಆಫ್ ಲಾಗ್ x ಪ್ಲಸ್ 2. ಓಕೆ, c1 ಪ್ಲಸ್ c2 ಲಾಗ್ ಆಫ್ x ಪ್ಲಸ್ 2, ಎಕ್ಸ್ಪೋನೆನ್ಷಿಯಲ್ ಲಾಗ್ ಕ್ಯಾನ್ಸಲ್ ಆಗುತ್ತೆ, ಯು ಗೆಟ್ x ಪ್ಲಸ್ 2. ಓಕೆ, ಈ x ಪ್ಲಸ್ 2ನ ಇನ್ಸೈಡ್ ಮಲ್ಟಿಪ್ಲೈ ಮಾಡಿದರೆ c1 ಇಂಟು x ಪ್ಲಸ್ 2 ಪ್ಲಸ್ c2 ಲಾಗ್ ಆಫ್ x ಪ್ಲಸ್ 2 ಇಂಟು ಲಾಗ್ ಆಫ್ x ಪ್ಲಸ್ 2 ಅಂತ ಬರೀತೀವಿ. ಓಕೆ, ಇದನ್ನು ಕಂಪೇರ್ ಮಾಡಿ ಇಲ್ಲಿ ಜಸ್ಟ್ c1 ಹತ್ರ a ತೊಗೊಂಡಿದ್ದಾರೆ, c2 ಹತ್ರ b ತೊಗೊಂಡಿದ್ರೆ ಕಾನ್ಸ್ಟೆಂಟ್ಸ್ ಅನ್ನೋದು. ಇದನ್ನು ಕಂಪೇರ್ ಮಾಡಿದರೆ ಯು ಗೆಟ್ ದಿ ಆಪ್ಷನ್ ಎ ಇಸ್ ದಿ ಕರೆಕ್ಟ್ ಆಪ್ಷನ್ ಆಗುತ್ತೆ. ಓಕೆ, ಇದ್ರಿಗೆ ಆಪ್ಷನ್ ಎ ಅನ್ನೋದು ನಮಗೆ ಕರೆಕ್ಟ್ ಆಪ್ಷನ್ ಆಗುತ್ತೆ. ಒಂದು ಸಲ ನೋಡ್ಕೊಳ್ಳಿ, ತುಂಬ ಇಂಪಾರ್ಟೆಂಟು. ಓಕೆ, ಈ ಟೈಪ್ ಆಫ್ ಪ್ಯಾಟರ್ನ್ ಕ್ವಶನ್ಸ್ ಅನ್ನೋದು ನಮಗೆ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಓಕೆ, ಜಸ್ಟ್ ಈವನ್ ಕಾನ್ಸ್ಟೆಂಟ್ಸ್ ಕೊಟ್ಟಿದ್ರೂ ನೀವು ಇದನ್ನು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಸಮ್ ಇಂಪಾರ್ಟೆಂಟ್ ಮೆಥಡ್ಸಲ್ಲಿ ಇದು ಕೂಡ ಇಂಪಾರ್ಟೆಂಟು, ನೋಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಇದು ನೋಡಿ, ದ ಸೊಲ್ಯೂಷನ್ ಆಫ್ ದಿಸ್ ಸಿಸ್ಟಮ್ ಆಫ್ ಈಕ್ವೇಷನ್ಸ್ ಕೊಟ್ಟಿದ್ದಾನೆ. ಅವಾಗ ನೀವು ಇಲ್ಲಿ ಡೈರೆಕ್ಟಾಗಿ ಇನ್ ಟರ್ಮ್ಸ್ ಆಫ್ ಎ ಮ್ಯಾಟ್ರಿಕ್ಸ್ ಕೊಟ್ಟಿರೋದ್ರಿಂದ ಎ ಮ್ಯಾಟ್ರಿಕ್ಸ್ ಡೈರೆಕ್ಟಾಗಿ ಕೊಟ್ಟಿದ್ದಾನೆ. ಓಕೆ, ಇದ್ರಿಗೆ ಸೊಲ್ಯೂಷನ್ ಹೆಂಗೆ ಫೈಂಡ್ ಔಟ್ ಮಾಡ್ತೀರಾ ಅಂದರೆ, ಫಸ್ಟ್ ಸ್ಟೆಪ್ ಏನಂದರೆ ಫೈಂಡ್ ಐಗನ್ ವ್ಯಾಲ್ಯೂಸ್. ಓಕೆ, ನಿಮ್ಮ ಫಸ್ಟ್ ಸ್ಟೆಪ್ ಏನಿರಬೇಕು ಅಂದರೆ ಐಗನ್ ವ್ಯಾಲ್ಯೂಸ್ ಫೈಂಡ್ ಔಟ್ ಮಾಡಿ. ಓಕೆ, ಐಗನ್ ವ್ಯಾಲ್ಯೂಸ್ ಫೈಂಡ್ ಔಟ್ ಮಾಡೋದ್ರಿಗೆ ನಾನೊಂದು ಟ್ರಿಕ್ ಕೇಳಿದ್ದೆ ನಿಮಗೆ, λ² ಮೈನಸ್ ಡೈರೆಕ್ಟಾಗಿ ಕ್ಯಾರೆಕ್ಟರಿಸ್ಟಿಕ್ ಇಕ್ವೇಷನ್ ಬರೆಯೋದು. λ² ಮೈನಸ್ ಟ್ರೇಸ್ ಆಫ್ ಎ ಇಂಟು ಲ್ಯಾಂಬ್ಡಾ ಪ್ಲಸ್ ಡಿಟರ್ಮಿನೆಂಟ್ ಆಫ್ ಎ ಇಸ್ ಈಕ್ವಲ್ ಟು 0. λ² ಮೈನಸ್ ಟ್ರೇಸ್ ಅಂದರೆ ಸಮ್ ಆಫ್ ಮೈನ್ ಡಯಾಗ್ನಲ್ಸು, 4 ಮೈನಸ್ 7 ಮೈನಸ್ 3 ಅಂದರೆ ಪ್ಲಸ್ 3 ಲ್ಯಾಂಬ್ಡಾ. ಡಿಟರ್ಮಿನೆಂಟ್ ಏನಾಗುತ್ತೆ -28 ಮೈನಸ್ ಪ್ಲಸ್ 6 3 is 18, ದಟ್ ಈಸ್ ಈಕ್ವಲ್ 10 ಬರುತ್ತೆ, -10 ಬರುತ್ತೆ. ಓಕೆ, ಇದ್ರದ್ದು ಫ್ಯಾಕ್ಟ್ರೈಸೇಷನ್ ಬರೆದ್ರೆ ಯು ಗೆಟ್ λ ಪ್ಲಸ್ 5 λ ಮೈನಸ್ 2 ಈಕ್ವಲ್ ಟು 0. ಅಂದರೆ λ ಈಸ್ ಈಕ್ವಲ್ ಟು λ1 ಈಸ್ ಈಕ್ವಲ್ ಟು 2 ಅಂತ ತೊಗೊಳ್ಳಿ, ಇನ್ನೊಂದು λ ಈಸ್ ಈಕ್ವಲ್ ಟು -5. 2 ರೂಟ್ಸು. ಆ್ಯಂಡ್ ನೀವು ಅಬ್ಸರ್ವ್ ಮಾಡಿದರೆ ದೀಸ್ 2 ರೂಟ್ಸ್ ಆರ್ ಡಿಫ್ರೆಂಟ್ ರೂಟ್ಸ್ ಇದೆ. ಓಕೆ, ರಿಪೀಟೆಡ್ ಇಲ್ಲ, ಡಿಫ್ರೆಂಟ್ ಇದೆ. ಆವಾಗ ಫಸ್ಟ್ ಇದ್ರಿಗೆ ಐಗನ್ ವೆಕ್ಟರ್ಸ್ ಫೈಂಡ್ ಔಟ್ ಮಾಡಿ ಕರೆಸ್ಪಾಂಡಿಂಗ್ ಟು λ2. ಓಕೆ, ಐಗನ್ ವೆಕ್ಟರ್ a ಮೈನಸ್ λi ಇಂಟು v1 ಈಸ್ ಈಕ್ವಲ್ ಟು 0. ಓಕೆ, v1 ಅನ್ನೋದು ಐಗನ್ ವೆಕ್ಟರ್ ಕರೆಸ್ಪಾಂಡಿಂಗ್ ಟು λ2. ಓಕೆ, a ಮೈನಸ್ λ ಅಂದರೆ 2i, v1 ದಟ್ ಈಸ್ ಈಕ್ವಲ್ ಟು 0. i ಅನ್ನೋದೇನೆಂದರೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ 1 0 0 1. ಇದನ್ನು ಸಿಂಪ್ಲಿಫೈ ಮಾಡಿದರೆ ಇಲ್ಲಿ ನಿಮಗೆ 2 -3 6 -9 v1 ಅನ್ನೋದು x y ಅಂತ ತಗೊಳ್ಳಿ, ಇದು 0 0 ಅಂತ ತಗೊಳ್ಳಿ. ರೋ ಆಪ್ರೇಷನ್ಸ್ ಅಪ್ಲೈ ಮಾಡಿದರೆ R2 ಟೆನ್ಸ್ ಟು
R2 minus 3 R1 ಅಪ್ಲೈ ಮಾಡಿ. ಓಕೆ, ಯು ಗೆಟ್ 2 minus 3, ಇದು 0 0 ಬರುತ್ತೆ, ಎಕ್ಸ್ ವೈ ಆ್ಯಂಡ್ 0 0. ಓಕೆ, ನೆಕ್ಸ್ಟ್ 2x minus 3y equal to 0, ಇದು ನಮಗೆ 3y is equal to 2x ಬರುತ್ತೆ. ಓಕೆ, ಆ್ಯಂಡ್ y is equal to 2/3 ಇಂಟು ಎಕ್ಸ್. ಇವಾಗ ಏನು ಮಾಡ್ತೀನಿ ಅಂದರೆ ಎಕ್ಸ್ ಹತ್ರ 3 ತೊಗೊಂಡ್ರೆ y ಅನ್ನೋದು 2 ಆಗುತ್ತೆ. ಎಕ್ಸ್ ಏನಾದರೂ ನೀವು 3 ತೊಗೊಂಡ್ರೆ y ಅನ್ನೋದು 2 ಆಗುತ್ತೆ. ಅಂದರೆ v1 ಏನಾಗುತ್ತೆ ಅಂದರೆ v1 is equal to ಎಕ್ಸ್ ವೈ ವೆಕ್ಟರ್ ಅನ್ನೋದು ಎಕ್ಸ್ 2 y ಅನ್ನೋದು 3. ನೀವು ಬೇಕಾದರೆ ಆಪ್ಷನ್ಸಲ್ಲಿ ಡೈರೆಕ್ಟ್ ಎಲಿಮಿನೇಟ್ ಮಾಡಿ. ಎಕ್ಸ್ 3, ಎಕ್ಸ್ ಅನ್ನೋದು 3, ವೈ ಅನ್ನೋದು 2 ಬರುತ್ತೆ. ನೀವು ಆಪ್ಷನ್ಸಲ್ಲಿ ಡೈರೆಕ್ಟ್ ಎಲಿಮಿನೇಟ್ ಮಾಡಿದ್ರೆ ಇಲ್ಲಿ 3 2 ಇದೆ, ಇಲ್ಲಿ 3 2 ಇದೆ. ಓಕೆ, ಇಲ್ಲಿ ನೋಡ್ಬೋದು, ಬಟ್ ಕರೆಸ್ಪಾಂಡಿಂಗ್ ಟು ಲ್ಯಾಂಬ್ಡಾ 2 ತಾನೇ ನಮಗೆ 3 2 ಬರೋದು. ಇಲ್ಲಿ -5ಗೆ 3 2 ಬಂದಿದೆ, ಇಲ್ಲಿ 1 2 ಬಂದಿದೆ, ಇದನ್ನು ಎಲಿಮಿನೇಟ್ ಮಾಡಿ. ಇಲ್ಲಿ 3 -2 ಇದೆ, ಇದನ್ನು ಎಲಿಮಿನೇಟ್ ಮಾಡಿ. 3 4 ಇದೆ. ನಮಗೆ ಫಸ್ಟ್ ಆಫ್ ಆಲ್ ಐಗನ್ ವ್ಯಾಲ್ಯೂಸ್ ಅನ್ನೋದು 2 -5 ಬರುತ್ತೆ, ಇಲ್ಲಿ 3 ಕೊಟ್ಟಿದ್ದಾನೆ, ಇದನ್ನು ಎಲಿಮಿನೇಟ್ ಮಾಡಿ. ಅಂದರೆ ನಮ್ಗೆ ಆಪ್ಷನ್ 2 ಮಾತ್ರ ಕರೆಕ್ಟ್ ಇರುತ್ತೆ. ಓಕೆ, ಬಟ್ ಇದ್ರ ಸೊಲ್ಯೂಷನ್ ಅದು ಫೈಂಡ್ ಔಟ್ ಮಾಡೋಣ ಹೆಂಗೆ ಬರುತ್ತೆ ಅಂತ. ಮತ್ತು ಲ್ಯಾಂಬ್ಡಾ 2ಗೆ ಐಗನ್ ವೆಕ್ಟರ್ ಫೈಂಡ್ ಔಟ್ ಮಾಡಿ. a ಮೈನಸ್ ಲ್ಯಾಂಬ್ಡಾ i ಇಂಟು v2 ದಟ್ ಈಸ್ ಈಕ್ವಲ್ ಟು 0, a ಮೈನಸ್ ಮೈನಸ್ ಪ್ಲಸ್ i v2 ಈಸ್ ಈಕ್ವಲ್ ಟು 0. ಓಕೆ, ಇದು ನಮ್ಗೆ ಹೆಂಗೆ ಬರುತ್ತೆ ಅಂದರೆ 9 - 3 6 - 2. ಓಕೆ, ಎಕ್ಸ್ ವೈ 0 0. ಓಕೆ, ರೋ ಆಪ್ರೇಷನ್ಸ್ ಅಪ್ಲೈ ಮಾಡಿದರೆ ಫಸ್ಟ್ R1 ಟೆನ್ಸ್ ಟು R1/3 ಮಾಡಿ, R2 ಟೆನ್ಸ್ ಟು R2/2 ಮಾಡಿ. ಯು ಗೆಟ್ 3 - 1, ಇಲ್ಲಿ 3 ಆ್ಯಂಡ್ -1. ಎಕ್ಸ್ ವೈ ರೋ ಆಪ್ರೇಷನ್ಸ್ ಅಪ್ಲೈ ಮಾಡಿದರೆ R2 ಟೆನ್ಸ್ ಟು R2 ಮೈನಸ್ R1 ಮಾಡಿದರೆ ಯು ಗೆಟ್ 3 - 1, ಇದು 0 0 ಬರುತ್ತೆ, ಎಕ್ಸ್ ವೈ 0 0. ನೆಕ್ಸ್ಟ್ 3x - y = 0, y is equal to 3x. ಎಕ್ಸ್ ಹತ್ರ 1 ತೊಗೊಂಡ್ರೆ y ಅನ್ನೋದು 3 ಬರುತ್ತೆ. ಅಂದರೆ v2 ಅನ್ನೋದು ನಿಮ್ಗೆ ಏನು ಬರುತ್ತೆ ಅಂದರೆ ಎಕ್ಸ್ ವೈ ದಟ್ ಈಸ್ ಎಕ್ಸ್ ಹತ್ರ 1, y ಹತ್ರ 3. ದಿಸ್ ಈಸ್ v2. ದೆನ್ ಸೊಲ್ಯೂಷನ್ ಏನಾಗುತ್ತೆ, ಸೊಲ್ಯೂಷನ್ ಆಫ್ ದಿ ಸಿಸ್ಟಮ್ ಆಫ್ ಇಕ್ವೇಷನ್ಸ್ ಏನಾಗುತ್ತೆ ಅಂದರೆ ಎಕ್ಸ್ ಆಫ್ ಟಿ ಅಂತ ತೊಗೊಳ್ತೀವಿ, ದಟ್ ಈಸ್ ಈಕ್ವಲ್ ಟು c1v1 e ಪವರ್ ಆಫ್ ಲ್ಯಾಂಬ್ಡಾ 1t ಪ್ಲಸ್ c2v2 e ಪವರ್ ಆಫ್ ಲ್ಯಾಂಬ್ಡಾ 2 ಆಫ್ ಟಿ. ಓಕೆ, ದಟ್ ಈಸ್ ಈಕ್ವಲ್ ಟು c1. ಓಕೆ, ಇಲ್ಲಿ ನಿಮಗೆ ಆಪ್ಷನ್ಸಲ್ಲಿ ಎ ಬಿ ಅಂತ ತೊಗೊಂಡಿದ್ದಾನೆ, ನೀವು ಬೇಕಾದರೆ ಎ ಅಂತಲೇ ತೊಗೊಳ್ಳಿ ಕಾನ್ಸ್ಟೆಂಟ್ಸ್ನ. ಎ v1 ಅನ್ನೋದು ನಮಗೆ ಏನಿದೆ ಐಗನ್ ವೆಕ್ಟರ್ v1 3 2. ಓಕೆ, e ಪವರ್ ಆಫ್ 2t e ಪವರ್ ಆಫ್ 2t ಪ್ಲಸ್ ಬಿ v2 ಅನ್ನೋದು 1 3 e ಪವರ್ ಆಫ್ -5t. ಓಕೆ, ಇದು ನಮಗೆ ರಿಕ್ವೈರ್ಡ್ ಸೊಲ್ಯೂಷನ್ ಆಗುತ್ತೆ. ಓಕೆ, ಇದು ನಿಮಗೆ ಕ್ಲಿಯರ್ ಆಯಿತು ಅಂದ್ಕೊಟ್ಟಿದ್ದೀನಿ. ತುಂಬ ಇಂಪಾರ್ಟೆಂಟ್, ಡೈರೆಕ್ಟಾಗಿ ನೀವು ಆಪ್ಷನ್ಸ್ ನೋಡಿ ಇದನ್ನು ಎಲಿಮಿನೇಟ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಈ ಕ್ವಶನ್ ನೋಡಿ. ಫಾರ್ ದ ಇಕ್ವೇಷನ್ ದಿಸ್, ಓಕೆ, ಎಲ್ ಆಫ್ ವೈ, ಓಕೆ, ದ ಅಡ್ಜಾಯಿಂಟ್ ಆಪ್ರೇಟರ್ ಎಲ್ ಸ್ಟಾರ್ ಇಸ್ ಗಿವನ್ ಬೈ ದಿಸ್ ಆ್ಯಂಡ್ ದೆನ್ ಲೆಗ್ರಾಂಜಿಸ್ ಐಡೆಂಟಿಟಿ ಫಾರ್ ಎಲ್. ಇದು ಲೆಫ್ಟ್ ಹ್ಯಾಂಡ್ ಸೈಡ್ ಹೆಂಗಿರುತ್ತೆ ಅಂದರೆ z ಇಂಟು ಎಲ್ ಆಫ್ ವೈ ಮೈನಸ್ ವೈ ಇಂಟು ಎಲ್ ಸ್ಟಾರ್ ಆಫ್ ವೈ ಈಗಿರುತ್ತೆ ಲೆಫ್ಟ್ ಹ್ಯಾಂಡ್ ಸೈಡು. ಇದು ನೀವು ನೋಡಿದರೆ ಫಸ್ಟ್ ಆಪ್ಷನ್ ನಿಮಗೆ ಕರೆಕ್ಟ್ ಆಗುತ್ತೆ ಇದು. ಓಕೆ, ಆ್ಯಂಡ್ ದ ಇಂಟಿಗ್ರಲ್ ಆಫ್ ದ ಪೆಪಿಯನ್ ಡಿಫ್ರೆನ್ಷಿಯಲ್ ಇಕ್ವೇಷನ್. ಓಕೆ, ಇದನ್ನು 2 ಮೆಥಡ್ಸಲ್ಲಿ ಸಾಲ್ವ್ ಮಾಡ್ಬೋದು. ಓಕೆ, ಡೈರೆಕ್ಟ್ ಇಂಟಿಗ್ರಲ್ ಕೇಳ್ತಾ ಇದೆ, ಫಸ್ಟ್ ಎಕ್ಸಾಕ್ಟ್ ಡಿಫ್ರೆನ್ಷಿಯಲ್ ಇಕ್ವೇಷನ್ ಮೆಥಡ್ ಯೂಸ್ ಮಾಡ್ಬೋದು, ಇಲ್ಲಾಂದರೆ ನಾರ್ಮಲ್ ಮೆಥಡ್ ಕೂಡ ಯೂಸ್ ಮಾಡ್ಬೋದು. ನಿಮಗೆ ನಾರ್ಮಲ್ ಮೆಥಡೇ ಹೇಳ್ತೀನಿ. ಓಕೆ, ಬಿಕಾಸ್ ಎಕ್ಸಾಕ್ಟ್ ಡಿಫ್ರೆನ್ಷಿಯಲ್ ಇಕ್ವೇಷನ್ ಮೆಥಡ್ ಯೂಸ್ ಮಾಡಬೇಕು ಅಂದರೆ ನೀವು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಅಂತ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಆವಾಗ ನಿಮಗೆ ಇದು ಲೈಕ್ ಕನ್ಫ್ಯೂಸ್ ಆಗುತ್ತೆ. ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಫೈಂಡ್ ಔಟ್ ಮಾಡುವಾಗ ಏನಾಗುತ್ತೆ ಅಂದರೆ ಅದರದ್ದು ಕ್ಯಾಲ್ಕುಲೇಷನ್ಸ್ ಲೆಂತಿ ಆಗುತ್ತೆ. ಅದರಿಂದ ಜನರಲ್ ಮೆಥಡ್ ನಿಮಗೆ ಹೇಳ್ತೀನಿ. ಇದು ಒನ್ ಮೋರ್ ಥಿಂಗ್, ಫಸ್ಟು ಇಲ್ಲಿ ನಿಮಗೆ ಡೈರೆಕ್ಟಾಗಿ ಇಂಟಿಗ್ರಲ್ ಫೈಂಡ್ ಔಟ್ ಮಾಡಿ ಕೇಳ್ತಾ ಇದ್ದಾರೆ. ಸಪೋಸ್ ಏನಾದರೂ ಆಪ್ಷನ್ಸಲ್ಲಿ ಇದು ನಿಮಗೆ ಇಂಟಿಗ್ರೇಬಲ್ ಆಗುತ್ತಾ ಇಲ್ಲ ಅಂತ ಏನಾದರೂ ಕೇಳಿದ್ರೆ ಹೆಂಗೆ ಚೆಕ್ ಮಾಡ್ತೀರಾ? ಫಸ್ಟ್ ಪೆಪಿಯನ್ ಡಿಫ್ರೆನ್ಷಿಯಲ್ ಇಕ್ವೇಷನ್ ಹೆಂಗಿರುತ್ತೆ ಅಂದರೆ ಪೆಪಿಯನ್ ಡಿಫ್ರೆನ್ಷಿಯಲ್ ಇಕ್ವೇಷನ್ ಆಫ್ ದಿ ಫಾರ್ಮ್ ಈ ಫಾರ್ಮೇಟಲ್ಲಿರುತ್ತೆ. ಪಿ ಡಿ ಎಕ್ಸ್ ಪ್ಲಸ್ ಕ್ಯೂ ಡಿ ವೈ ಪ್ಲಸ್ ಆರ್ ಡಿ ಝೆಡ್ ಈಸ್ ಈಕ್ವಲ್ ಟು 0 ಈಸ್ ಇಂಟಿಗ್ರೇಬಲ್.
ಇಂಟಿಗ್ರಬಲ್. ಇದು ಯಾವಾಗ ಇಂಟಿಗ್ರಬಲ್ ಆಗುತ್ತೆ ಅಂದರೆ ಇಫ್ ಈ ಕಂಡೀಷನ್ ನೆನಪಿಟ್ಕೊಳ್ಳಿ, ಪಿ ಆಫ್ ಓಕೆ del q by del z minus del r by del y okay plus q of del r by del x minus del p by del z okay plus r of del p by del y minus del q by del x equal to 0. ಈ ಕಂಡೀಷನ್ನ ನೆನಪಿಟ್ಕೊಳ್ಳಿ, ತುಂಬ ಇಂಪಾರ್ಟೆಂಟು. ಓಕೆ, ನೆಗ್ಲೆಕ್ಟ್ ಮಾಡಬೇಡಿ, ಇದನ್ನು ನೆನಪಿಟ್ಕೊಳ್ಳಿ. ಈ ಕಂಡೀಷನ್ ಕೂಡ ನೀವು ಫಸ್ಟ್ ಈ ಕಂಡೀಷನ್ನ ನೀವು ಚೆಕ್ ಮಾಡಿ ನೀವು ಪ್ರಾಬ್ಲಮ್ನ ಮಾಡಬೇಕು. ಇವನ್ನ ಡೈರೆಕ್ಟಾಗಿ ಇಂಟಿಗ್ರಬಲ್ ಆಗುತ್ತೆ ಅಂತ ಹೇಳ್ತಾ ಇದ್ದಾನೆ, ಇಂಟಿಗ್ರಲ್ಸ್ದು ಕೊಟ್ಟಿದ್ದಾನೆ. ಅದರಿಂದ ನಾನೇನು ಮಾಡ್ತೀನಿ, ಇದನ್ನು ಕಂಡೀಷನ್ ಚೆಕ್ ಮಾಡಲ್ಲ, ಹೆಂಗಿದ್ರೂ ಸ್ಯಾಟಿಸ್ಫೈ ಮಾಡುತ್ತೆ, ನೀವು ಚೆಕ್ ಮಾಡಿ ಒಂದು ಸಲ. ಓಕೆ, ಪಾರ್ಷಿಯಲ್ ಡೆರಿವೇಟಿವ್ಸ್ ಹೆಂಗೋ ಅಂತ ನಿಮ್ಗೆ ಗೊತ್ತಿರುತ್ತೆ. ಓಕೆ, ಚೆಕ್ ಮಾಡ್ಕೊಳ್ಳಿ ಈ ಕಂಡೀಷನ್ನ. ಓಕೆ, ಇದ್ರದ್ದು ಡೈರೆಕ್ಟ್ ಇಂಟಿಗ್ರಲ್ಸ್ ಹೆಂಗೆ ಫೈಂಡ್ ಔಟ್ ಮಾಡೋದು ನೋಡೋಣ. ಫಸ್ಟು ಏನು ಕೊಟ್ಟಿದ್ದಾನೆ, ವೈ ಝೆಡ್ ಡಿ ಎಕ್ಸ್. ಓಕೆ, ಇದನ್ನು ನಾನು ನೆಕ್ಸ್ಟ್ ಪೇಜಲ್ಲಿ ಮಾಡಿದ್ದೀನಿ. ವೈ ಝೆಡ್ ಡಿ ಎಕ್ಸ್ ಪ್ಲಸ್ 2xz ಇಂಟು ಡಿ ವೈ ಮೈನಸ್ 3xy ಇಂಟು ಡಿ ಝೆಡ್ ಈಕ್ವಲ್ ಟು 0. ಇದನ್ನು ಗ್ರೂಪಿಂಗ್ ಮೆಥಡ್ ಕೂಡ ಮಾಡಿ ಸಾಲ್ವ್ ಮಾಡ್ಬೋದು. ಫಸ್ಟ್ ನಾನು ಏನು ಮಾಡ್ತೀನಿ, ಇದನ್ನು ಡಿವೈಡ್ ಎಕ್ಸ್ ವೈ ಝೆಡ್ ಮಾಡ್ತೀನಿ. ಓಕೆ, ಏನು ಬರುತ್ತೆ ಇವಾಗ, ಡಿವೈಡ್ ಎಕ್ಸ್ ಬೈ ಝೆಡ್ ಮಾಡಿದರೆ 1/x ಡಿ ಎಕ್ಸ್ ಬರುತ್ತೆ. ಓಕೆ, 2/y ಡಿ ವೈ ಬರುತ್ತೆ, ಮೈನಸ್ 3/z ಡಿ ಝೆಡ್ ಈಕ್ವಲ್ ಟು 0 ಬರುತ್ತೆ. ಇವಾಗ ಇಂಟಿಗ್ರೇಷನ್ ಮಾಡಿ ಈಸಿಯಾಗಿ. ಇಂಟಿಗ್ರೇಷನ್ ಮಾಡಿದರೆ, ಇಂಟಿಗ್ರೇಷನ್ ಆನ್ ಬೋತ್ ಸೈಡ್ ಮಾಡಿದರೆ, ಇಂಟಿಗ್ರೇಷನ್ 1/x ಡಿ ಎಕ್ಸ್ ಪ್ಲಸ್ 2 ಕಾನ್ಸ್ಟೆಂಟ್ 1/y ಡಿ ವೈ ಮೈನಸ್ 3 ಕಾನ್ಸ್ಟೆಂಟ್ ಆಚೆಗಳಿ 1/z ಡಿ ಝೆಡ್ ಈಕ್ವಲ್ ಟು 0. 1/x ಇಂಟಿಗ್ರೇಷನ್ ಏನು, ಲಾಗ್ ಎಕ್ಸ್, ಲಾಗ್ ಮಾಡ್ ಎಕ್ಸ್, ಇದು 2 ಲಾಗ್ ಮಾಡ್ ವೈ ಮೈನಸ್ 3 ಇದು ಲಾಗ್ ಮಾಡ್ ಝೆಡ್ ಈಕ್ವಲ್ ಟು, ಇದು ಎಲ್ಲ ಲಾಗಲ್ಲಿರೋದ್ರಿಂದ ಕಾನ್ಸ್ಟೆಂಟ್ ಕೂಡ ಏನು ಮಾಡ್ತೀನಿ ಅಂದರೆ ಲಾಗಲ್ಲೇ ತೊಗೊಳ್ಳಿ, ಡಿ ಸಿ ಅಂತ ತೊಗೊತೇನೆ. ಇಂಟಿಗ್ರೇಷನ್ 0ನ ಡಿಫ್ರೆನ್ಷಿಯೇಷನ್ ಆಫ್ ಕಾನ್ಸ್ಟೆಂಟ್ ಏನೋ 0, ಈ 0ನ ಹಿಂಗೆ ಬರ್ಕೊತೇನೆ. ಓಕೆ, ಡಿ ಆಫ್ ಸಿ ಅಂತ ಬರ್ಕೊತೇನೆ. ಇವಾಗ ಇಂಟಿಗ್ರೇಷನ್ ಮಾಡಿದರೆ ಈಗ ಬರುತ್ತೆ, ಇಲ್ಲಿ ಸಿ ಬರುತ್ತೆ ನಿಮಗೆ. ಇದನ್ನು ಸಿನ ಕೂಡ ಲಾಗ್ ಆಫ್ ಮಾಡ್ ಸಿ ಅಂತ ತೊಗೊತೀನಿ, ಬಿಕಾಸ್ ಎಲ್ಲ ಥ್ರೂ ಔಟ್ ಈಕ್ವೇಷನ್ ಲಾಗಲ್ಲೇ ಇರೋದ್ರಿಂದ ಕಾನ್ಸ್ಟೆಂಟ್ ಕೂಡ ಲಾಗಲ್ಲೇ ಬರ್ಕೊತೇನೆ. ಇದನ್ನು ಲಾಗ್ ಆಫ್, ಇದನ್ನು ಹಿಂಗೆ ಬರ್ಕೊಬೋದು ಬೈ ಯೂಸಿಂಗ್ ಲಾಗರ್ದಮಿಕ್ ಪ್ರಾಪರ್ಟಿ. ಏನು ಅಂದರೆ ಲಾಗ್ ಆಫ್ ಎನ್ ಇಂಟು ಎಮ್ ಇದೆ ಅಂದ್ಕೊಳ್ಳಿ, ಈ ಎನ್ನನ್ನು ಇಲ್ಲಿ ಕಳಿಸಿದರೆ ಎಮ್ ಪವರ್ ಆಫ್ ಎನ್ ಆಗುತ್ತೆ. ಈ ಪ್ರಾಪರ್ಟಿನ ಇಲ್ಲಿ ಅಪ್ಲೈ ಮಾಡಿದರೆ ಲಾಗ್ ಆಫ್ ವೈ ಸ್ಕ್ವೇರ್ ಮೈನಸ್ 3 ಲಾಗ್ ಆಫ್ ಝೆಡ್ ಸ್ಕ್ವೇರ್ ಯು ಗೆಟ್ ಲಾಗ್ ಸಿ. ಓಕೆ, ಬೈ ಯೂಸಿಂಗ್ ಲಾಗರ್ದಮಿಕ್ ಪ್ರಾಪರ್ಟಿ ಇದನ್ನು ನೋಡಿ, ಮತ್ತು ಲಾಗ್ ಎ ಪ್ಲಸ್ ಲಾಗ್ ಬಿ ಏನಾಗುತ್ತೆ ಅಂದರೆ ಲಾಗ್ ಎ ಬಿ, ಮತ್ತು ಲಾಗ್ ಎ ಬೈ ಬಿ ಫಾರ್ಮುಲಾ ಲಾಗ್ ಎ ಮೈನಸ್ ಲಾಗ್ ಬಿ, ಇವೆರಡು ಫಾರ್ಮುಲಾಸ್ ಯೂಸ್ ಮಾಡೋಣ. ಓಕೆ, ಈಗಿದ್ರೆ ಇದನ್ನು ಅಪ್ಲೈ ಮಾಡಿದರೆ ಇದು ಲಾಗ್ ಎಕ್ಸ್ ವೈ ಸ್ಕ್ವೇರ್ ಆಗುತ್ತೆ, ಮೈನಸ್ 3 ಬರಲ್ಲ ಇಲ್ಲಿ, ಲಾಗ್ ಝೆಡ್ ಕ್ಯೂಬ್ ಓಕೆ ದಟ್ ಈಸ್ ಈಕ್ವಲ್ ಟು ಲಾಗ್ ಸಿ. ಇವಾಗ ಮತ್ತೆ ಲಾಗರ್ದಮಿಕ್ ಪ್ರಾಪರ್ಟಿ, ಈ ಪ್ರಾಪರ್ಟಿ ಯೂಸ್ ಮಾಡಿ ಓಕೆ, ಇದೇನಾಗುತ್ತೆ ನಮಗೆ ಲಾಗ್ ಆಫ್ ಎಕ್ಸ್ ವೈ ಸ್ಕ್ವೇರ್ ಬೈ ಝೆಡ್ ಕ್ಯೂಬ್ ದಟ್ ಈಸ್ ಈಕ್ವಲ್ ಟು ಲಾಗ್ ಆಫ್ ಸಿ, ಲಾಗ್ ಗೆಟ್ ಕ್ಯಾನ್ಸಲ್ ಆಗುತ್ತೆ, ಎಕ್ಸ್ ವೈ ಸ್ಕ್ವೇರ್ ಬೈ ಝೆಡ್ ಕ್ಯೂಬ್ ಈಸ್ ಈಕ್ವಲ್ ಟು ಸಿ. ಇದು ನಿಮಗೆ ರಿಕ್ವೈರ್ಡ್ ಸೊಲ್ಯೂಷನ್ ಆಗುತ್ತೆ. ಯು ಆಫ್ ಎಕ್ಸ್ ಕಾಮ ವೈ ಕಾಮ ಝೆಡ್ ಅಂತ ಬರೀತೀವಿ. ಇದು ರಿಕ್ವೈರ್ಡ್ ಸೊಲ್ಯೂಷನ್ನು. ವಿಚ್ ಆಪ್ಷನ್, ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರ್ ಎಕ್ಸ್ ವೈ ಸ್ಕ್ವೇರ್ ಬೈ ಝೆಡ್ ಕ್ಯೂಬ್. ಆಪ್ಷನ್ 2 ಕರೆಕ್ಟ್ ಆಗುತ್ತೆ ನೋಡಿ, ಆಪ್ಷನ್ 2 ಅನ್ನೋದು ಇದು ನಮಗೆ ಕರೆಕ್ಟ್ ಆಗುತ್ತೆ. ಓಕೆ, ದಿಸ್ ಒನ್ ಮೋರ್ ಮೆಥಡ್. ಇಲ್ಲಾಂದರೆ ನೀವು ಒಂದು ಕೆಲಸ ಮಾಡಿದರೆ ಇದೆಲ್ಲ ನಿಮಗೆ ಥ್ರೂ ಔಟ್ ಈಕ್ವೇಷನ್ ಹೋಮೋಜಿನಿಯಸ್ ಫಾರ್ಮೇಟಲ್ಲಿದೆ. ಹೋಮೋಜಿನಿಯಸ್ ಇದ್ದಾಗ ಎಕ್ಸಾಕ್ಟ್ ಡಿಫ್ರೆನ್ಷಿಯಲ್ ಇಕ್ವೇಷನ್ ಮೆಥಡ್, ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಫೈಂಡ್ ಔಟ್ ಮಾಡಿ ಎಕ್ಸಾಕ್ಟ್ ಡಿಫ್ರೆನ್ಷಿಯಲ್ ಇಕ್ವೇಷನ್ ಮೆಥಡ್ ಕೂಡ ನೀವು ಅಪ್ಲೈ ಮಾಡ್ಬೋದು ಇದ್ರಾಗೆ. ಓಕೆ, ಇದು ನಿಮಗೆ ಸೊಲ್ಯೂಷನ್ಸು, ಕಂಪ್ಲೀಟ್ ಸೊಲ್ಯೂಷನ್ಸ್ ಇದು. ಓಕೆ, ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಕೇಳಿ. ಓಕೆ ಓಕೆ, ಎಲ್ಲರಿಗೂ ಧನ್ಯವಾದಗಳು. ಜೈ ಭುವನೇಶ್ವರಿ, ಜೈ ಕನ್ನಡಾಂಬೆ.